ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ ಅದರಲ್ಲೂ ಪದ್ಯ ಭಾಗದಲ್ಲಿ ಬರುವಂತಹ ಬಹುಮುಖ್ಯವಾದ ಪ್ರಶ್ನೆಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಈಗ ನಾನು ಹೇಳ್ತಿರುವಂತಹ ಪ್ರಶ್ನೆಗಳು ಡೆಫಿನೆಟ್ ಪ್ರಶ್ನೆಗಳಾಗಿದ್ದಾವೆ. ಸೊ ಈ ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡಿ 100% ನಿಮ್ಮ ತೃತೀಯ ಭಾಷೆ ಹಿಂದಿಯಲ್ಲಿ ನೀವು ಒಳ್ಳೆ ಅಂಕಗಳನ್ನು ತೆಗೆದುಕೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಪ್ರಾರಂಭಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಮೊದಲನೇದಾಗಿ ನಾನು ಪದ್ಯ ವಿಭಾಗದಲ್ಲಿ ಹೇಳ್ತಾ ಇದ್ದೀನಿ. ಸೊ ಪದ್ಯಕ್ಕೆ ಬಂದಾಗ ಫಸ್ಟ್ ನಾನು ಮಾತೃಭೂಮಿ. ಸೊ ಈ ಪದ್ಯದಲ್ಲಿ ನಿಮಗೆ ಫಸ್ಟ್ ಕ್ವಶನ್, मातृभूमि को हमारों की जननी क्यों कहते हैं? सो गांधी बुद्ध और राम जैसे महान विभूतियों का जन्म इस मातृभूमि में हुआ है, इसलिए मातृभूमि को हमारे की जननी कहते हैं. ಹಾಗಾಗಿ ಮಾತೃಭೂಮಿಯನ್ನು ನಮ್ಮ ಜನನಿ ಅಂತ ಹೇಳಿ ನಾವು ಕರೆಯುವಂಥದ್ದು. ನೆಕ್ಸ್ಟ್, ಇದೆಲ್ಲ ಒಂದು ಅಂಕದ ಪ್ರಶ್ನೆಗಳು ನಾನು ಹೇಳ್ತಿರೋದು. ಭಾರತ್ಗೆ वन उपवन कैसे है? ಭಾರತ್ಗೆ वन उपवन फल फूलों से भरे हुए है. नेक्स्ट, कवि वर्मा जी भारत माँ से क्या विनती कर रहे हैं? कवि वर्मा जी भारत माँ से जग का रूप बदलाने की विनंती कर रहे हैं. ಸೊ ಇದು ಒಂದು ವಾಕ್ಯದ ಪ್ರಶ್ನೆ ಆದರೆ, ಸೊ ಈಗ ನೋಡಿ ನಿಮಗೆ ಇಲ್ಲಿ ಪ್ರಶ್ನೆ ನಾನು ಹೇಳ್ತಾ ಇದ್ದೀನಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. 100% ನಿಮ್ಮ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ನೋಡಿ, ಇಲ್ಲಿ 4 ಪ್ರಶ್ನೆಗಳಿದೆ. ಈ 4 ಪ್ರಶ್ನೆಗಳನ್ನ ಕೇಳಿದ್ರು ಇದು ಒಂದೇ ಉತ್ತರ. मातृभूमि कविता में भारत माँ को कैसे चित्रित किया गया? सो आ प्रश्न को इदे उत्तर. मातृभूमि कविता को भारत माँ के विशेषणताओं को कैसा दर्शाया गया है? कविता में भारत माँ के प्रकृति सौंदर्य को कैसे वर्णन किया गया है? कविता में भारत माँ को स्वरूप को कैसे उभार गया है? ಸೊ ಈ 4 ಪ್ರಶ್ನೆ ಕೇಳಿದ್ರು ಮಕ್ಕಳ, ಇದು ಒಂದೇ ಪ್ರಶ್ನೆ. ಹೆಚ್ಚಾಗಿ ನಿಮಗೆ ಪ್ರಕೃತಿ ಸೌಂದರ್ಯವನ್ನು ವರ್ಣನೆ ಮಾಡಲಿಕ್ಕೆ ಕೇಳ್ತಾ ಇರ್ತಾರೆ. ಹಾಗಾಗಿ ಈ ಪ್ರಶ್ನೆಗೆ ಆನ್ಸರ್ ಇಷ್ಟೇ. ನೋಡಿ, ಇಂಪಾರ್ಟೆಂಟ್. ಈ ಪ್ರಶ್ನೆ ನಿಮಗೆ ಎಕ್ಸಾಮ್ಗೆ ಬಂದೇ ಬರ್ತದೆ. 4ರಲ್ಲಿ ಯಾವುದಾದ್ರೂ ಒಂದು ರೀತಿ ಪ್ರಶ್ನೆ ಕೇಳಿದ್ರು ನೀವು ಇಷ್ಟೇ ಉತ್ತರ. ಭಾರತ್ ಮಾ ಹಮಾರೋ ಕೋಯ್ ಜನನಿ ಹೈ, ಭಾರತ್ ಮಾ ಗಾಂಧಿ ಬುದ್ಧ और राम जैसे महान विभूतियों की जननी है, भारत के खेत हरे भरे सुहाने हैं, भारत के वन उपवन फल फूलों से युक्त है, खनिजों का व्यापक धन मातृभूमि के अंदर भर हुआ है, भारत माँ मुक्त हस्त के दान धर्म और सुख संपत्ति बांट रही है, भारत माँ के एक हाथ में न्याय पताक है और दूसरे हाथ में ಜ್ಞಾನ್ ದೀಪ್ ಹೈ. ಸೊ ಇದಿಷ್ಟು ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ನೀವು ಮಾತೃಭೂಮಿ ಕವಿತೆಯಿಂದ ಯಾವುದೇ ಪ್ರಶ್ನೆ ಕೇಳಿದ್ರು ನಿಮಗೆ 3 ಅಂಕಕ್ಕೆ ಇಷ್ಟು ಪಾಯಿಂಟ್ಸ್ ಅನ್ನ ಬರೆದ್ರೆ ನಿಮಗೆ 100% 2 ಅಂಕಗಳನ್ನ ಕೊಟ್ಟೆ ಕೊಡ್ತಾರೆ. ಹಾಗಾಗಿ ಮಾತೃಭೂಮಿಯಿಂದ ಆ ಪ್ರಶ್ನೆನ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ನೆಕ್ಸ್ಟ್, ಅಭಿನವ್ ಮನುಷ್ಯ. ಸೊ ಈ ಪೋಯಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ನಾನು ಇಲ್ಲಿ ಹೇಳ್ತಿರೋವೆಲ್ಲ ನಿಮಗೆ ಡೆಫಿನೆಟ್ ಕ್ವಶನ್ಸ್ ಮಕ್ಕಳ. ಇದು ಬರುತ್ತಾ ಅದು ಬರ್ತದ ಅನ್ಬೇಡಿ, ಇದನ್ನ ಹೇಳ್ತಿರೋವೇ ಡೆಫಿನೆಟ್ ಕ್ವಶನ್ಸ್. ಹಾಗಾಗಿ ಇದನ್ನ ಅಭ್ಯಾಸ ಮಾಡಿ. ಸೊ ಇಲ್ಲಿ 3 ಪ್ರಶ್ನೆಗಳಿಗೂ ಒಂದೇ ಉತ್ತರ. ಅಭಿನವ್ ಮನುಷ್ಯ ಕವಿತಾ का आशय क्या है? ಅದರ ಆಶಯ ಏನು ಅಂತ ಕೇಳಿದ್ರು ಅದೇನೆ. ದಿನಕರ್ ಜಿ के अनुसार मानव का सही परिचय क्या है? ಅದಕ್ಕೂ ಇದೆ ಉತ್ತರ. अभिनव मनुष्य के आधार पर मनुष्य का सही परिचय कैसे स्थापित किया गया है? ಸೊ ಈ 3 ಪ್ರಶ್ನೆಗೂ ಇದಿಷ್ಟೇ ಆನ್ಸರ್. मानव से प्रेम का रिश्ता जोड़कर आपस की दूरी को मिटाना, स्वयं को पहचाना, बाई बरे को समझाना, वृद्धि पर हृदय की जीत करना. ಸೊ ಇದಿಷ್ಟು ಆನ್ಸರ್ ಅನ್ನ ನೀವು ಇದು ಒಂದೇ ಪ್ರಶ್ನೆಗೆ ನೀವು ಬರೆದ್ರೆ ಸಾಕು, ನಿಮಗೆ ಅಂಕಗಳು ಸಿಗ್ತದೆ. नेक्स्ट, अभिनव मनुष्य प्रकृति के हर तत्व पर विजयी बनकर आसीन हुआ है कैसे? कविता के दिनकर जी ने आधुनिक मानव की भौतिक साधन का परिचय कैसे किया है? प्रकृति पर सर्वत्र है विजय पुरुष आसीन, इस पंक्ति का आशय स्पष्ट कीजिए. ಸೊ ಈ 3 ಪ್ರಶ್ನೆ ಕೇಳಿದ್ರು ಮಕ್ಕಳ, ಇದಿಷ್ಟೇ ಆನ್ಸರ್. ಓಕೆನಾ? आज के मानव के हाथ में जल विद्युत और बाप बांधे हुए है, पवन का ताप भी मानव के हुक्म पर चढ़ता उतरता है, आज मानव एक समान नदी पर्वत और सागर लांग रहा है,
आज के मानव का यान गगन में भी जा रहा है, आज के मानव को हाथ को देखकर परमाणु भी ಕಾಂಪ್ ರಹೆ ಹೈ. ಸೊ ಇದಿಷ್ಟು ಮೂರು ಪ್ರಶ್ನೆಗೂ ಸಹ ನೀವು ಇದಿಷ್ಟು ಆನ್ಸರನ್ನು ಬರೆದ್ರೆ ಸಾಕು. ಒಂದೊಂದು ಪ್ರಶ್ನೆಗೂ ಬೇರೆ ಬೇರೆ ಇಲ್ಲ, ಈ ಮೂರೂ ರೀತಿ ಪ್ರಶ್ನೆ ಕೇಳಿದ್ರು ಇದಿಷ್ಟು ಆನ್ಸರನ್ನು ನೀವು ಬರೆದ್ರೆ ಅಭಿನವ ಮನುಷ್ಯದಿಂದ ತುಂಬ ಈಸಿಯಾಗಿ ಅಂಕಗಳನ್ನು ನೀವು ಪಡ್ಕೊಬೋದು. ನೆಕ್ಸ್ಟ್ ನಾವು ತುಳಸಿಗೆ ದೋಹೆಗೆ ಹೋದರೆ ನಿಮಗಲ್ಲಿ ಗೊತ್ತಿದೆ, ಅಲ್ಲಿ ಕೇಳುವಂಥದ್ದೇ ಭಾವಾರ್ಥ ಅರ್ಥ ಆಗುತ್ತೆ. ಅದರಲ್ಲಿ ಯಾವ ಭಾವಾರ್ಥವನ್ನು ಕೇಳ್ತಾರೆ ಅದನ್ನು ನಾನು ಕೊಟ್ಟಿದ್ದೀನಿ ಇಲ್ಲಿ. ಸೊ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ನಿಮಗೆ ಒಂದು ಅಂಕದ ಏನಾದರೂ ಪ್ರಶ್ನೆಯನ್ನು ಕೇಳಿದರೆ ಯಾವ ರೀತಿ ಕೇಳ್ಬೋದು ಅಂದರೆ, ಮನುಷ್ಯಕ್ಕೆ ಜೀವನ್ ಮೇ ಪ್ರಕಾಶ್ ಕೈಸೆ ಫೈಲ್ತಾ ಹೈ ಆರ್ ರಾಮ್ ನಾಮ್ ಮಹಿಮಾ ಕೆ ಬಾರೆ ಮೇ ತುಳಸಿದಾಸ್ ಕ್ಯಾ ಕಹತೆ ಹೈ. ರಾಮ್ ನಾಮವನ್ನು ನಾವು ಹೇಳೋದ್ರಿಂದ ಏನಾಗುತ್ತೆ ಅನ್ನೋದನ್ನು ಅವರು ಹೇಳಿದ್ದಾರೆ. राम नाम जपने से मानव की आंतरिक और बहुत शुद्धि होती है. ಸೊ ಇದಿಷ್ಟು ಒಂದು ಅಂಕಕ್ಕೆ ಅಥವಾ ಎರಡು ಅಂಕಕ್ಕೆ ಏನಾದರೂ ಅದನ್ನು ಕೇಳ್ಬೋದು ಅಷ್ಟೇ. ಸೊ ಆದರೆ ನಿಮಗೆ ತುಳಸಿ ದೋಹೆಯಲ್ಲಿ ಕೇಳುವಂಥದ್ದು ಭಾವಾರ್ಥ. ಸೊ ಇಲ್ಲಿ ನಾನು ಫಸ್ಟ್ನೇದು ಕೊಟ್ಟಿದ್ದೀನಿ ನೋಡಿ, ಯಾವ ರೀತಿ ಬರೀಬೇಕು ಪ್ರಸ್ತಾವನ್ನು, ಭಾವಾರ್ಥ ಮತ್ತು ದೋಹಿಕ ಸಂದೇಶ, ಇದಿಷ್ಟನ್ನು ನೀವು ಬರೀಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ನಾನಿಲ್ಲಿ ಕೊಟ್ಟಿದ್ದೀನಲ್ಲ, ವಿಡಿಯೋನ ಪಾಸ್ ಮಾಡಿ. ಈ ಲೈನ್ ಅಂತೂ ತುಂಬಾ ಇಂಪಾರ್ಟೆಂಟ್. ಇನ್ನು 3 ಲೈನ್ಸ್ಗಳು ಯಾವ್ಯಾವ ಇದ್ದಾವೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡಿ. ವಿಡಿಯೋವನ್ನು ಪಾಸ್ ಮಾಡಿ, ಅಥವಾ ನಿಮಗೆ ಈ ತುಳಸಿ ದೋಹೆಗಳ ಭಾವಾರ್ಥನೇ ಬೇಕಾದರೆ ನಿಮಗೆ ಒಂದು PDF ಅನ್ನು ನಾನು ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ, ಅಭ್ಯಾಸ ಮಾಡ್ಕೊಳ್ಳಿ. ನಂತರ ಇಲ್ಲೂ ಸಹ ಇದೆ ನಿಮಗೆ ದೋಹೆಗಳು. ಸೊ ಇದನ್ನು ಹೆಚ್ಚಾಗಿ ಕೇಳೋ ಸಾಧ್ಯತೆ ಇಲ್ಲ. ಸೊ ಇಲ್ಲಿ ಇನ್ನೊಂದು ಇದೆ 4ನೇದು ನೋಡಿ, ತುಳಸಿ ಸಾತಿ ವಿಪತ್ತಿ ಕೆ ವಿದ್ಯು ವಿನಾಯಕ್ ವಿವೇಕ್ ಸಾಹಸ್ ಸುಕೃತಿ ಸುಸ್ತಿ ಪರ್ವತ್ ರಾಮ್ ಭರೋಸಾ ಹೇಕ್. ಸೊ ಈ ಒಂದು ಲೈನನ್ನು ನಿಮಗೆ ಹೆಚ್ಚಾಗಿ ಕೇಳ್ತಾ ಇದ್ದಾರೆ. ಸೊ ಅದನ್ನು ಅಭ್ಯಾಸ ಮಾಡಿ. ಅದೇ ರೀತಿ ಈ ಲೈನನ್ನು ಸಹ ನೀವು ಅಭ್ಯಾಸ ಮಾಡಬೇಕು. ಇದು ಸಹ ವೆರಿ ಇಂಪಾರ್ಟೆಂಟ್. ಈ ಇದರಲ್ಲಿ ನಿಮಗೆ ಈ 3ಅನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ. ಇಷ್ಟು ಭಾವಾರ್ಥದಲ್ಲಿ ನಿಮಗೆ ಯಾವುದಾದ್ರೂ ಒಂದನ್ನು ನಿಮಗೆ 4 ಅಂಕಕ್ಕೆ ಕೇಳ್ತಾರೆ. ಸೊ ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿದರೆ ನೀವು ಅಂಕಗಳನ್ನ ಪಡ್ಕೋಬೋದು. ನೆಕ್ಸ್ಟ್ ಸಮಯಕ್ಕೆ ಪಹಚಾನ. ಸೊ ಈ ಪಾಠದಿಂದ ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ 100% ಫಿಕ್ಸ್ ಕ್ವಶನ್ ಇದು. समय की पहचाना कविता को समय के महत्व को कैसे समझाया गया है, अथवा कविता के अनुसार समय का सदुपयोग कैसे करना चाहिए. ಈ ಪ್ರಶ್ನೆ ಅಂತೂ ಬಹಳ ಸರಿ ಕೇಳ್ತಾ ಇದ್ದಾರೆ, ಅಭ್ಯಾಸವನ್ನು ಮಾಡಲೇಬೇಕು ನೀವು. समय की पहचाना कविता का संक्षिप्त सारांश लिखिए. कंप्लीट ಸಾರಾಂಶವನ್ನು ಕೇಳಿದ್ದಾರೆ. कविता के अनुसार समय बहुत ही अनमोल है कैसे. ಸೊ ಇಲ್ಲಿ 4 ಥರದ ಪ್ರಶ್ನೆಯನ್ನು ಕೇಳ್ತಾರೆ ಮಕ್ಕಳೇ. ಈ 4 ಥರದ ಪ್ರಶ್ನೆಗಳಿಗೂ ಇದಿಷ್ಟು ಆನ್ಸರನ್ನು ನೀವು ಬರೆದ್ರೆ ಸಾಕು. ವೆರಿ ಇಂಪಾರ್ಟೆಂಟ್, ಫಿಕ್ಸ್ಡ್ ಕ್ವಶನ್. ನಿಮಗೆ 3 ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳ್ತಾರೆ. ಸಮಯ ಧನ್ಸೆ ಬಿ ಅನ್ಮೋಲ್ ಹೈ. ಅಷ್ಟು ದುಡ್ಡಿಗಿಂತಲೂ ಅದು ಪ್ರಮುಖವಾದಂಥದ್ದು. ಸಬ್ ಸಮಯ ಸುಸಮಯ ಹೋತಾ ಹೈ. ಸಮಯ ಕೋ ನಷ್ಟ ಕರ್ನೆ ಸೆ ಸುಖ ನಹಿ ಮಿಲ್ತಾ. आलस्य को छोड़कर जो काम करना है उसी समय से करना चाहिए. चक्रवर्ती होकर भी हम खोए हुए समय को पा नहीं सकते. कोई भी संपत्ति समय की जमानत नहीं कर सकती. समय इसका दिया हुआ अनुपम धन है. एक पल को भी तुच्छ समझाना नहीं चाहिए, क्योंकि इनकी एक एक पल से हमारा जीवन बन है. हम जो भी काम करते हैं उसे मन लगाकर करना चाहिए. हमारी आत्म पर हमें विश्वास करना चाहिए और संदेश को भाग देना चाहिए. सब समय सुसमय है. इसको देंगे तो हमेशा के लिए पश्चाताप पड़ेगा. ಸೊ ವೆರಿ ಇಂಪಾರ್ಟೆಂಟ್. ಇದನ್ನು ಫಿಕ್ಸ್ ಮಕ್ಕಳ ಕಲ್ತ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ಬರ್ಕೊಂಡು ನೀವು ಕಲ್ತ್ಕೊಳ್ಳಿ. नेक्स्ट 2ನೇ प्रश्न, समय की पहचान कविता के अनुसार समय का सदुपयोग कैसे करना चाहिए. वेरी इंपॉर्टेंट क्वेश्चन. आलस्य को छोड़कर बिना किसी बहाने बनाए जो काम करना है उसी समय से मन लगाकर करना चाहिए, तभी समय का सदुपयोग होता है. नेक्स्ट, कविता का अनुसार मनुष्य के लिए सुख की प्राप्ति कब संभव है. समय को नष्ट ना करके सुसमय पर जो काम करना है उसे उसी समय ही मन लगाकर करे, तभी तो मनुष्य के लिए सुख की प्राप्ति संभव है. ಸೊ ಇದಿಷ್ಟು ಪ್ರಶ್ನೆಗಳನ್ನು ನೀವು
ಸಮಯಕಿ ಪಹಚಾನದಿಂದ ನೀವು ಅಭ್ಯಾಸ ಮಾಡಬೇಕು. ನೆಕ್ಸ್ಟ್ ಸೂರ್ ಶಾಮ್. ಸೊ ಇದರಲ್ಲಿ ನೋಡಿ ಯಾವುದೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ. ಮೊದಲನೇದು, ಕೃಷ್ಣ ಬಲರಾಮ್ ಕೆ ಪ್ರತಿ ಕ್ಯೂ ನಜರ್ ಹೈ. बाल कृष्ण अपनी माता यशोदा से क्या क्या शिकायत करता है. बाल कृष्ण बलराम के साथ खेलने क्यों नहीं जाना चाहता है. बलराम कृष्ण के माता पिता के बारे में क्या कहता है. सो इदिष्टु प्रश्नेगू इदिष्टे उत्तर. भाई बलराम बहुत चिढ़ाता है. बलराम कहता है तुम्हें माँ यशोदा ने जन्म नहीं दिया है, बालिक मोल लिया गया हो. बलराम बार बार पूछता है कि तुम्हारे माता पिता कौन हैं. बलराम कहता है नंद और यशोदा गोरे हैं, लेकिन तुम क्यों काले हो. बलराम की बात सुनकर कवाला मित्र चुड़की बास्कर हंसते हैं. ಸೊ ಇದಿಷ್ಟನ್ನು ನೀವು ಇದಕ್ಕೆ ಬರೀಬೇಕು. ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಹೆಚ್ಚಾಗಿ ಕೇಳುವಂತಹದ್ದು ಅಂದರೆ ಕೃಷ್ಣ ಅಪ್ನಿ ಮಾ ಯಶೋದಾ ಪರ್ ಕ್ಯೂ ಉದಾಸ್ ಹೋತಾ ಹೈ. ಕೃಷ್ಣ ಅಪ್ನಿ ಮಾತಾ ಯಶೋದಾ ಸೆ ಕ್ಯೂ ನಜರ್ ಹೈ. ಸೊ ಇದೆಷ್ಟು ಪ್ರಶ್ನೆಗೂ ಇದೆ ಉತ್ತರ. ಬಾಲ್ ಕೃಷ್ಣ ಸಮझाता है कि माता यशोदा केवल उसे ही मारती है और भाई बलराम पर गुस्सा नहीं करती, इसलिए कृष्ण अपनी माता यशोदा के प्रति नजर है. मूरने प्रश्न, यशोदा कृष्णा को कैसे मनाती है. यशोदा कृष्णा को किस प्रकार सांत्वन देती है. यशोदा कृष्णा के क्रोध को कैसे शांत करती है. ಸೊ ಇದಿಷ್ಟು ಪ್ರಶ್ನೆಗಳಿಗೂ ನಿಮಗೆ ಒಂದೇ ಆನ್ಸರ್. ಯಶೋದಾ सांत्वन देता कहती है हे कृष्ण सुनो, बलराम जन्म से चुगलखोर है. मैं गौदन की कसम खाकर कहती हूँ मैं ही तेरी माता हूँ और तुम मेरे पुत्र हो. नेक्स्ट, यशोदा क्यों खुश होती है. कृष्णा के क्रोध युक्त मुख को देखकर और उसकी बातों को सुनकर यशोदा खुश होती है. तो इदिಷ್ಟು ಪ್ರಶ್ನೆಗಳು ನಿಮಗೆ ಸೂರ್ ಶಾಮ್ ಪದ್ಯದಿಂದ ಬರುವಂತಹ ಪ್ರಶ್ನೆಗಳು. ಸೊ ಇದಿಷ್ಟು ನಾನು ಕೊಟ್ಟಿರುವಷ್ಟನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟ್, ಹೋಶಿಯಾರ್ ಕರ್ನೆ ವಾಲೋ ಕಿ ಕಭಿ ಹಾರ್ ನಹಿ ಹೋತಿ. ಸೊ ಇದರಲ್ಲಿ ನಿಮಗೆ ಪದ್ಯಾಂಶವನ್ನು ಕೊಡ್ತಾರೆ. ಸೊ ಇದಿಷ್ಟು ಲೈನ್ಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ 100% ನೀವು ಪದ್ಯಾಂಶದಿಂದ ಒಳ್ಳೆಯ ಅಂಕಗಳನ್ನು ನನಗೆ ಏನು ಕೊಟ್ಟಿದ್ದೀನೋ ಇದಿಷ್ಟು ಪ್ರಶ್ನೆಗಳನ್ನು ಕಲ್ತ್ಕೊಡಿ. ಇವೆಲ್ಲ ಡೆಫಿನೆಟ್ ಪ್ರಶ್ನೆಗಳೇ ಆಗಿದ್ದಾವೆ. ಸೊ ಆದರೆ ನಾನು ನಿಮಗೆ PDF ಅನ್ನು ಹಾಕ್ತೀನಿ. ಸೊ ಇದಿಷ್ಟನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.